40 ವರ್ಷದ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ. ನನಗೆ ಖುಷಿ ತಂದಿದೆ ಈ ವಿಚಾರ. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರುವಂತದ್ದು ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನ ನಡೆಸಿದ್ದಾರೆ. ಅದೇ ರೀತಿಯಾಗಿ ಡಿಕೆಶಿ ಕೂಡ ನಡೆಸ್ತಾರೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರುವಂತದ್ದು ಖುಷಿ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆ ಇಲ್ಲದೆ ಸಿದ್ದರಾಮಯ್ಯನವರು ಆಡಳಿತವನ್ನ ನಡೆಸಿದ್ದಾರೆ. ಅದನ್ನೇ ಡಿಕೆಶಿ ಕೂಡ ಮುಂದುವರಿಸಿಕೊಂಡು ಹೋಗ್ತಾರೆ. ಮೊದಲ ಬಾರಿ ಗೆದ್ದಿರುವ ಸಚಿವ ಸ್ಥಾನದ ಮೇಲೆ ಆಸೆ ಇಲ್ಲ. ಹಿರಿಯರು ಆಗ್ಲಿ, ಅರ್ಹ ಹೊಸಬರಿಗೂ ಕೂಡ ಅವಕಾಶ ಸಿಗಲಿ. ಅಶೋಕ್ ರಾಯ್, ಶಿವಗಂಗಾ ಬಸವರಾಜು, ಭರತ್ ರೆಡ್ಡಿ, ಪ್ರದೀಪ್ ಈಶ್ವರ್ ಅಂತಹ ಹೊಸಬರಿಗೆ ಅವಕಾಶ ಸಿಗಲಿ ಅಂತ ಹೇಳಿದ್ದಾರೆ. ಇದೀಗ ಮಂಡ್ಯ ಜಿಲ್ಲೆಗೆ 2 ಸಚಿವ ಸ್ಥಾನ ಕೂಡ ಸಿಗಬೇಕು ಅಂತ ಬೇಡಿಕೆಯನ್ನ ಕೂಡ ಇರುವಂತದ್ದು. ರವಿ ಗಣಿಗ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇರುವಂತದ್ದು ತುಂಬಾ ಖುಷಿ ತಂದಿರುವಂತಹ ವಿಚಾರ. ನನಗೆ ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ್ದಾರೆ ಕುರಿತಾಗಿ. ಅವತ್ತು ಹೇಳ್ತಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಆಗಿರೋರು ಮುಖ್ಯಮಂತ್ರಿ ಆಗಿರೋದು. ನಾವೆಲ್ಲ ಅಧಿಕಾರಕ್ಕೆ ಬಂದ ಥರ ಕಳೆದ ಸಿದ್ದರಾಮಯ್ಯನವರ 3 ವರ್ಷ ಅವಧಿಯಲ್ಲೂ ಸಾಕಷ್ಟು ಅನುದಾನ ನನ್ನ ಕ್ಷೇತ್ರಕ್ಕೆ ಬಂದಿದೆ. ಈಗ ಇನ್ನಷ್ಟು ಅನುದಾನ ತಂದು ಕ್ಷೇತ್ರನ ಅಭಿವೃದ್ಧಿ ಮಾಡ್ತೀನಿ. ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿನೂ ಅಲ್ಲ, ನನಗೆ ಬೇಡ ಕೂಡ. ಯಾಕಂದರೆ ಫಸ್ಟ್ ಟೈಮ್ ಗೆದ್ದಿದ್ದೀವಿ. ಇನ್ನೂ ಭಾಳಷ್ಟು ಹಿರಿಯರಿದ್ದಾರೆ, ಅವ್ರನ್ನ ಮಾಡಲಿ. ಆ ಮಾತಿನಲ್ಲಿ ಬದಲಾವಣೆ ಇಲ್ಲ. ನಾವೇನು 39 ಜನ ಸೇರಿ ಸೈನ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದೀವಿ. 5 ಜನಕ್ಕೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ. ಈಗ ಇದರಲ್ಲೂ ಭಾಳ ಟ್ಯಾಲೆಂಟು, ದಕ್ಷವಾಗಿ ಆಡಳಿತ ನಡೆಸುವಂಥ ನಮ್ಮ ಚನ್ನಗಿರಿ ಶಾಸಕ ಶಿವಗಂಗಾ ಇದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ಅಂತ ರಿಪಬ್ಲಿಕನ್ ಬಳ್ಳಾರಿಯನ್ನು ಭೇದಿಸಿ ಒಬ್ಬ 30 ವರ್ಷದ ಯುವಕ MLA ಆಗಿ ಇವತ್ತು ಇಡೀ ರಾಜ್ಯ ನೋಡೋ ಥರ ಕೆಲಸ ಮಾಡ್ತಾಯಿದ್ದಾನೆ. ಭರತ್ ರೆಡ್ಡಿ ಆಗಲಿ, ನಮ್ಮ ಕೋಸ್ಟಲಿಂದ ಅಶೋಕ್ ರೈ ಆಗಲಿ, ಈ ಥರ ಒಂದು 5 ಜನಕ್ಕೆ ದಕ್ಷ ಯಾರಿದ್ದಾರೆ ಅವರು ಕೊಡಲಿ. ನನಗಂತೂ ಬೇಡ. ನಾನು ಅವತ್ತು ಹೇಳ್ತಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಆಗಿರೋರು ಮುಖ್ಯಮಂತ್ರಿ ಆಗಿರೋದು. ನಾವೆಲ್ಲ ನೋಡಿ, ರವಿ ಗಣಿಗ ಅವರು ಇದೀಗ ಮಾತನಾಡಿದಂಥದ್ದು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರುವಂಥದ್ದು ಬಹಳ ಖುಷಿ ಕೊಟ್ಟಿರುವಂತಹ ವಿಚಾರ. ಸಿದ್ದರಾಮಯ್ಯನವರು ಕೂಡ ಅದ್ಭುತವಾಗಿ ಆಡಳಿತವನ್ನ ಮಾಡ್ಕೊಂಡು ಬಂದಿದ್ರು. ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆ ಇಲ್ಲ ಅವ್ರ ಮೇಲೆ. ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ ಡಿ ಕೆ ಅವರು ಕೂಡ ಅಂತ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಮಂಡ್ಯದಲ್ಲಿ ಕುರಿತಾಗಿ ಮಾತನಾಡಿದ್ದಾರೆ. ಹೊಸಬರಿಗೂ ಕೂಡ ಅವಕಾಶ ಸಿಗಲಿ ಅಂತ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಯಾರೆಲ್ಲ ಹೊಸಬರಿದ್ದಾರೆ, ಸಚಿವ ಆಕಾಂಕ್ಷಿಗಳಿದೆ ಯಾರಿದ್ದಾರೆ, ಅವರಿಗೂ ಕೂಡ ಅವಕಾಶ ಸಿಗಬೇಕು. ಮಂಡ್ಯಗೆ 2 ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಬೇಡಿಕೆ ಇದೆ. ಅದನ್ನ ನೋಡ್ತಾರೆ ಅಂತ ಕೂಡ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರುವಂಥದ್ದು ತುಂಬಾ ಖುಷಿ ಕೊಟ್ಟಿರುವಂಥ ವಿಚಾರ. ಇದಕ್ಕೆ ಕಷ್ಟಪಟ್ಟಿದ್ರು, ಆ ಕಷ್ಟದ ಫಲವಾಗಿ ಇದೀಗ ಅವರಿಗೆ ಅಧಿಕಾರ ಸಿಗ್ತಾ ಇದೆ. ಅದ್ಭುತವಾಗಿ ಆಡಳಿತವನ್ನ ಮಾಡ್ತಾರೆ, ಆ ನಂಬಿಕೆ ನನಗೂ ಕೂಡ ಇದೆ. ನಾನು ಮೊದಲಿಂದಲೂ ಕೂಡ ಅವ್ರು ಆಗ್ಬೇಕು ಅಂತ ಇತ್ತು, ಅದೇ ರೀತಿಯಾಗಿ ಆಗ್ತಿದ್ದಾರೆ, ಖುಷಿ ಇದೆ ಅಂತ ಹೇಳಿದ್ದಾರೆ.